ಸರಿಗಮಪದಲ್ಲಿ ಸಿಂಗಿಂಗ್ ಆಗಿ ಮಿಂದೆದ್ದಂತಹ ಬಾಳು ಬೆಳಗುಂದಿ ಇದೀಗ ಸ್ಯಾಂಡಲ್ವುಡ್ ಚಿತ್ರಕ್ಕೆ ಬಂದ ಬ್ರ್ಯಾಡ್ ಸಿನಿಮಾದ ಮೂಲಕ ಮತ್ತೊಂದು ಆ ಸಿನಿಮಾವನ್ನು ಬರೆದು ಹಾಡಿದ್ದಾರೆ. ಸೊ ನಮ್ಮ ಜೊತೆ ಬಾಳು ಬೆಳಗುಂದಿ ಅವರಿದ್ದಾರೆ, ನಾನು ಮಾತಾಡ್ತೀನಿ. ಸರ್, ಈಗಾಗಲೇ ಏನು ನೀವು ಸರಿಗಮಪದಲ್ಲಿ ಈಗಾಗಲೇ ಜನರ ಮನೆ ಮಾತಾಗಿದ್ರಿ. ಸೊ ಈಗ ಸ್ಯಾಂಡಲ್ವುಡ್ ಅದು ಬ್ರ್ಯಾಟ್ ಅನ್ನೋ ಸಿನಿಮಾ ಮೂಲಕ ಬಂದಿದ್ದೀರಿ, ಸಾಂಗ್ ಬರೆದಿದ್ದೀರಿ, ಎಷ್ಟು ಖುಷಿ ಆಗ್ತಾ ಇದೆ, ಏನು ಹೇಳ್ತೀರಿ ಸರ್? ತುಂಬ ಖುಷಿ ಐತ್ರಿ. ನಾ ಎಲ್ಲ ಕಡೆ ಹೇಳ್ದಂಗೆ ಈಗ ಕಲಾವಿದರಿಗೆ ಬೇಕಾಗಿರೋ ಒಂದು ಪ್ಲಾಟ್ಫಾರ್ಮ್ ಆಗಲಿ, ಒಂದು ಸ್ಟೇಜ್ ಆಗಲಿ ಸಿಕ್ಕಾಗ ತುಂಬ ಖುಷಿ ಆಗುತ್ತೆ. ಅದು ಇವತ್ತಿನ ಸ್ಟೇಜ್ ಐತಿ. ಇವತ್ತು ನಾ ಫಸ್ಟ್ ಫಿಲಮ್ ಇದು ನಾ ಬರೆದ ಹಾಡಿರುವಂಥದ್ದು. ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಇದೊಂದು ರೀತಿಯಾಗಿ ಕನ್ವರ್ಟ್ ಆಗಲಿ ಅಂತ ನಾ ಕೇಳ್ಕೊತೀನಿ. ಇಷ್ಟು ದಿನ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲೇ ಬರಿತಾ ಇದ್ರಿ, ಕುರಿಕಾಯಿ ಹೋಗುವಂಥ ಟೈಮಲ್ಲಿ ನಿಮ್ಮನ್ನಲ್ಲೇ ಆದಂತಹ ಅಲ್ಲಿ ಬರ್ಕೊಂಡು ಆಡ್ತಾ ಇದ್ರಿ. ತದಾದ ನಂತರ ಸಾರಿಗಮ್ಮಪ್ಪಗೆ ಬಂದ್ರಿ, ಅಲ್ಲೆಲ್ಲ ಒಂದು ಕಡೆ ನಿಮಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತು ಅಂತ. ಈಗ ಅದಕ್ಕಿಂತ ಒಂದು ಮೇಲೆಜ್ಜೆ ಮುಂದೆ ಬಂದಿರಿ, ಈಗ ಸ್ಯಾಂಡಲ್ವುಡ್ಗೆ ಅಂದರೆ ಒಂದು ಸಿನಿಮಾಗೆ ಬರೆದಿದ್ದೀರಿ. ಇದು ಫಸ್ಟ್ ಟೈಮ್ ಬರೆದಿದ್ದೀರಿ. ನಿಮ್ಗೆ ಏನು ಅನಿಸ್ತು ಬರೆಯೋ ಟೈಮಲ್ಲಿ, ಏನು ಅನಿಸ್ತು? ಮತ್ತು ಈ ಒಂದು ಗಂಗೆ ಗಂಗೆ ಅಂತ ಸಾಂಗ್ ಬರಿಬೇಕಾರೆ ನಿಮ್ಗೆ ಯಾವ ರೀತಿ ಏನಾಗ್ತಿತ್ತು ಅಂತ? ಇಲ್ಲ, ಫಸ್ಟ್ ಟೈಮ್ ಅದೇ ಶಶಾಂಕ್ ಸರು, ಅರ್ಜುನ್ ಜನ್ಯ ಸರ್ ಕಾಲ್ ಮಾಡಿದಾಗ ಹೇಳಿದಂಥ ಮಾತು, ಹಿಂಗೊಂದು ಹಾಡು ಐತಪ್ಪ ಬರಿಬೇಕು ಅಂತ ಅಂದಾಗ ನಮಗೂ ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು. ಆಮೇಲೆ ಎಲ್ಲ ನಮ್ಮ ಅರ್ಜುನ್ ಜನ್ಯ ಸರ್ ಆಗಲಿ, ಶಶಾಂಕ್ ಸರ್ ಆಗಲಿ ಸಪೋರ್ಟ್ ಮಾಡಿ ಈ ಥರ ಅನ್ಕೊಂಡು ಆರಾಮ್ ಬರಿಯಪ್ಪ ಅಂದಾಗ ನಾವು ಬರೋದು ಹಾಡಿದ್ದೀನಿ ಸರ್. ಅದನ್ನು ಇವಾಗ ಒಳ್ಳೆ ಸಾಂಗ್ ಅಂದ್ರೆ ಜನರು ಎಲ್ಲ ಒಂದ್ ಕಡೆ ಹುಚ್ಚದ್ದು ಕುಣಿತಾರೆ ಅಂತೇಳಿ ಗೊತ್ತಾಗ್ತಿರುವಂಥದ್ದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟರ ಮಟ್ಟಿಗೆ ಈ ಒಂದು ಗಂಗೆ ಗಂಗೆ ಅನ್ನೋ ಸಾಂಗು ಕೂಡ ಹಿಟ್ ಆಗುತ್ತೆ ಅಂತ ಹೇಳಿ. ಗಂಗೆ ಗಂಗೆ ಓಕೆ, ಏನ್ ಹೇಳ್ತೀರಿ? ಅದು ಜನಗಳ ಮೇಲೆ ಡಿಪೆಂಡ್ ರೀ. ಈಗ ನಾವಂತರೂ ನಮ್ಮ ಬೆಸ್ಟ್ನ ಕೊಟ್ಟಿದ್ದೀವಿ. ಸರ್ ಆಯಿತು, ಎಲ್ಲರೂ ಅವ್ರವ್ರ ಕೆಲಸನ ಅವ್ರು ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಅದನ್ನ ತೊಗೊಳ್ಳೋದು ಬಿಡೋದು ಜನಗಳ ಕೈಯಾಗ. ನಮ್ಮ ಅಭಿಪ್ರಾಯ ಏನಪ್ಪ ಅಂತಂದ್ರೆ ಒಂದು ಒಳ್ಳೆ ಸಾಂಗ್ ಬಂದೈತಿ, ಎಲ್ಲರೂ ಕೇಳ್ರಿ, ಒಂದು ಒಳ್ಳೇದಾಗಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀವಿ ಅಷ್ಟೇ. ಏನು ಹೇಳ್ತೀರಿ ಸರ್? ಈಗ ಅಂದರೆ ಈಗ ಸ್ಯಾಂಡಲ್ವುಡ್ಗೆ ಕೂಡ ನೀವು ಎಂಟ್ರಿ ಕೊಡ್ತೀರಿ, ಮತ್ತಷ್ಟು ಸಿನಿಮಾಗಳು ಏನಾದರೂ ತಾವು ನಮ್ಮ ಸಿನಿಮಾಗೂ ಬರಬೇಕು ಅಂತ ಏನಾದರೂ ಸಾಕಷ್ಟು ಬಂದಿದೆಯಾ ಬೇಡಿಕೆ? ಇದಾವ್ರಿ, ಎಲ್ಲ ಥರದ್ದು ಈಗ ವರ್ಕ್ ನಡೀತಾ ಇದ್ದಾವೆ. ಅದು ನನ್ನ ಭಾಗ್ಯ ಅಂತ ಹೇಳ್ಬೋದು ಅಷ್ಟೇ. ಒಂದೊಂದಾಗಿ ಹೆಜ್ಜೆ ಇಡ್ತಾ ಇನ್ನೊಂದು ಜಾಸ್ತಿ ಆಗ್ತಾ ಇದೆ. ಇವಾಗ ಆಲ್ರೆಡಿ ಒಂದು 3-4 ಸಿನಿಮಾಗೆ ಹಾಡಿದ್ದೀವಿ. ಮತ್ತೆ ಇದು ನನ್ನ ಮೊದಲ ಹಾಡು. ನೆಕ್ಸ್ಟ್ ಆಗಿ ಮತ್ತೆ 1, 2, 3 ಅಂತ ಹೋಗ್ತಾ ಇರ್ತವೆ. ದೇವ್ರ ದಯ ಕೊಟ್ಟಂಗೆ, ಜನಗಳ ಪ್ರೀತಿ ಕೊಟ್ಟಂಗೆ ಹಂಗೆ ಹೋಗ್ತಾ ಇರ್ತೀವಿ ಅಂತ. ಸರ್, ಇದು ಬ್ರ್ಯಾಟ್ ಅನ್ನೋ ಸಿನಿಮಾ ಮೊದಲನೇ ನೀವೇ ಬರ್ದಿದ್ದೀರಿ, ನೀವೇ ಹಾಡಿದಿರಿ ಅಂತಲೂ ಕೂಡ ನಮಗೆ ಮಾಹಿತಿ ಇರುವಂಥದ್ದು. ಒಂದೇ ಒಂದು ಪದ, ಒಂದೇ ಒಂದು ಲೈನ್ ಬಿಡ್ಬೋದಾ ಅಂತ ಸರ್, ಈ ಒಂದು ಗಂಗಿ ಗಂಗಿ ಅಂತ? ಹುಟ್ಟದಿ ನೀನು ತಳ್ಳನಲ್ಲಂಗ, ನೋಡಿರ ಸಾಕ ಬೆನ್ನತ್ತಂಗ ಗಂಗಿ, ಏ ಗಂಗಿ ಅದಿಯ ನೀನು ಪೂರಾಯಂಗ, ಎದಿಯ ಒಳಗ ಜುಮ್ಮನುವಂಗ ಗಂಗಿ, ಏ ಗಂಗಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಇದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಷ್ಟು ಅದ್ಭುತವಾಗಿ ಬರಲಿ, ಜೊತೆಗೆ ಇನ್ನಷ್ಟು ಜನರು ನಿಮ್ಮನ್ನು ಹೆಚ್ಚು ಮಾಡಲಿ ಅಂತೇಳಿ ಪವರ್ ಟಿವಿಯಿಂದ ಕೂಡ ಹೇಳ್ತಾ ಇದ್ದೀವಿ. ಒಳ್ಳೇದಾಗಲಿ ಸರ್. ಇದಿಷ್ಟು ಬಾಳು ಬೆಳಗುಂದಿ ಅವರ ಸಿಂಗರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಮಂಜುನಾಥ್ ಚಕ್ರ, ಪವರ್ ಟಿವಿ, ಬೆಂಗಳೂರು.